In this video, we're going to talk about the residential status of a person. Residential status has to be determined in order to understand what is the scope of income which is chargeable to tax. ಅಂದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಒಬ್ಬ ವ್ಯಕ್ತಿದು ಒಂದು ಪ್ರೀವಿಯಸ್ ಇಯರಲ್ಲಿ ಅನ್ನೋದು ಆ ವ್ಯಕ್ತಿಯ ಎಷ್ಟು ಇನ್ಕಮ್ನ ಎಷ್ಟು ಭಾಗ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದನ್ನು ಡಿಟರ್ಮೈನ್ ಮಾಡುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು ಅಂತ. Now what you'll have to remember is residential status and citizenship are two different things. Residential status ಬೇರೆ, citizenship ಬೇರೆ, ಎರಡೂ ಒಂದೇ ಅಂತ ಅನ್ಕೋಬೇಡಿ. Citizenship is a right which a person has to receive. It's a right which a person has and which he can use to take certain benefits in a country. ಯಾವುದಾದ್ರೂ ಒಂದು ದೇಶದಲ್ಲಿ ನೀವು ಏನಾದರೂ ಒಂದು ಕೆಲವೊಂದು ಬೆನಿಫಿಟ್ಸ್ನ ಅಕ್ವೈರ್ ಮಾಡ್ಕೋಬೇಕಾದ್ರೆ ನಿಮಗೆ ಇರಬೇಕಾಗಿರುವಂಥ ರೈಟ್ನ ಸಿಟಿಸನ್ಶಿಪ್ ಅಂತೀವಿ. ಇಂಡಿಯಾಲೇ ಸಿಟಿಸನ್ಶಿಪ್ 4 ರೀತಿಯಾಗಿ ನೀವು ಪಡ್ಕೋಬೋದು. ಒಂದು ಸಿಟಿಸನ್ಶಿಪ್ ಬೈ ಬರ್ತ್, ಅಂದರೆ ನೀವು ಹುಟ್ಟಾನೆ ಇಂಡಿಯಾಲೇ ಹುಟ್ಟಿದ್ರೆ ಯು ಬಿಕಮ್ ಅ ಸಿಟಿಸನ್ ಆಫ್ ಇಂಡಿಯಾ. ಸೆಕೆಂಡ್ ಒನ್ ಸಿಟಿಸನ್ಶಿಪ್ ಬೈ ಡಿಸೆಂಟ್, ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ ಯಾರಾದರೂ ಇಂಡಿಯನ್ ಸಿಟಿಸನ್ ಆಗಿದ್ದರೆ ಆಗ ಕೂಡ ನಿಮಗೆ ಸಿಟಿಸನ್ಶಿಪ್ ಸಿಗುತ್ತೆ. ಥರ್ಡ್ ಒನ್ ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್. ಇಫ್ ಯು ಡೋಂಟ್ ಬಿಲಾಂಗ್ ಟು ದ ಫಸ್ಟ್ 2 categories and you want to be a resident in India, then you can be a citizen of India, then you can apply for the same ಅಪ್ಲಿಕೇಶನ್ ಹಾಕಿ ನೀವು ಸಿಟಿಸನ್ಶಿಪ್ನ ಪಡ್ಕೋಬೋದು. ಆ್ಯಂಡ್ ದ ಫೋರ್ತ್ ಒನ್ ಇಸ್ ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್. ಅಂದರೆ ನೀವು 12 ವರ್ಷಗಳ ಕಾಲ ಇಂಡಿಯಾಲ್ಲೇ ಇದ್ದರೆ then you become a citizen of India naturally. So ಅದು citizenship that has nothing to do with your residential status. ನಿಮ್ಮ ರೆಸಿಡೆನ್ಷಿಯಲ್ ಸ್ಟೇಟಸ್ಗೂ ಸಿಟಿಸನ್ಶಿಪ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಿಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಚಾರ್ಜಬಲ್ ಆಗೋದು, ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ರೆಸಿಡೆನ್ಷಿಯಲ್ ಸ್ಟೇಟಸ್. Now let's see. Now remember, in our whole income tax we are only talking about individuals and HUF. We don't talk only individuals, we don't talk about any other persons. Now income tax ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಡಿವಿಜುವಲ್ಸಿಗೆ ಮಾತ್ರ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ರೀತಿಯಾದಂಥ ಅಸೆಸೀಸ್ಗೆ ಕ್ಯಾಲ್ಕುಲೇಷನ್ ನಿಮಗೆ ಸಿಲೆಬಸ್ಗೆ ಇಲ್ಲ. ಸೊ ಇಟ್ ಇಸ್ ಓನ್ಲಿ ಇಂಡಿವಿಜುವಲ್ಸ್. ಸೊ ಇಂಡಿವಿಜುವಲ್ಸಲ್ಲಿ ಇಫ್ ಯು ಸಿ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಪರ್ಸನ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2. One, he can be a resident of India, otherwise he can be a non-resident in India. Individual residential status, he can be a resident in India or a non-resident in India. Resident ಆದರೆ he can be a ordinarily resident or a not ordinarily resident. Okay, individual can be a resident in India or a non-resident. Resident ಆದರೆ he can be a ordinarily resident or a not ordinarily resident in India. Okay. Excuse me. Now what are the points that you'll have to keep in mind regarding residential status of a person? Now residential status ನಾನು ನಿಮಗೆ ಹೇಳಿದಾಗೆ it is different for each previous year. Residential status need not be the same for all previous year. ಬೇರೆ ಬೇರೆ ಪ್ರೀವಿಯಸ್ ಇಯರ್ಗೆ ಬೇರೆ ಬೇರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಬರಬಹುದು. 1 year the person can be a resident in India. Second year he could be a non-resident. Resident ಆದಾಗ he could be a ordinary resident. Next year he could be a not ordinary resident. ಇದಕ್ಕೆ ಕೆಲವೊಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ನ ಫುಲ್ಫಿಲ್ ಮಾಡಿದ ಹಾಗೆ ಅವರು ರೆಸಿಡೆಂಟಾ ನಾನ್ ರೆಸಿಡೆಂಟಾ, ರೆಸಿಡೆಂಟ್ ಆದರೆ ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಡಿಟರ್ಮೈನ್ ಮಾಡ್ತೀವಿ. ಸೊ ದಿಸ್ ಕ್ಯಾನ್ ಬಿ ಡಿಫ್ರೆಂಟ್ ಫಾರ್ ಈಚ್ ಪ್ರೀವಿಯಸ್ ಇಯರ್. ಈ ವರ್ಷ ಇದ್ದ ಹಾಗೆ ಮುಂದಿನ ವರ್ಷ ಇರಬೇಕು ಅಂತ ಏನೂ ರೂಲ್ ಇಲ್ಲ. ಇಟ್ ಕೀಪ್ಸ್ ಚೇಂಜಿಂಗ್. ದೆನ್ single status of each source of income. Now remember, when a person becomes an assessee for the previous year, he can only have one residential status. ಅಂದರೆ ನಿಮಗೆ ಎಷ್ಟಾದರೂ ಸೋರ್ಸ್ ಆಫ್ ಇನ್ಕಮ್ ಇರಲಿ, ನಾನು ನಿಮ್ಗೆ ಹೇಳ್ತಾ ಇದ್ದೆನಲ್ಲ 5 heads ಆಫ್ ಇನ್ಕಮ್ ಅಂತ, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಕ್ಯಾಪಿಟಲ್ ಗೇನ್ಸ್, ಹೀಗೆ ಈ 5ರಲ್ಲಿ ಎಷ್ಟಾದರೂ ಸೋರ್ಸ್ ಆಫ್ ಇನ್ಕಮ್ ನಿಮಗಿರಲಿ, ಆದರೆ ನಿಮ್ಮ ರೆಸಿಡೆನ್ಷಿಯಲ್ ಸ್ಟೇಟಸ್ ಒಂದೇ ಇರುತ್ತೆ.
ಒಂದಕ್ಕಿಂತ ಜಾಸ್ತಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯು ಕಾಂಟ್ ಬಿ ಅ ರೆಸಿಡೆಂಟ್ ಇನ್ ಒನ್ ಆ್ಯಂಡ್ ನಾನ್ ರೆಸಿಡೆಂಟ್ ಫಾರ್ ಅದರ್ ಸ್ಟೇಟ್, ಅದರ್ ಇನ್ಕಮ್. ಎಲ್ಲ ಇನ್ಕಮ್ಗೂ ಅದು ಒಂದೇ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಂಪ್ಯಾಕ್ಟ್ ಆಫ್ ಸಿಟಿಸನ್ಶಿಪ್. ನಾನು ನಿಮ್ಗೆ ಇದನ್ನು ಸ್ಟಾರ್ಟಿಂಗಲ್ಲಿ ಕೂಡ ಹೇಳ್ತಾ ಇದ್ದೆ. ಸಿಟಿಸನ್ಶಿಪ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ದೋಸ್ ಟೂ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಕಾಮನ್. ಅವೆರಡು ಬೇರೆ ಬೇರೆ ಕಾನ್ಸೆಪ್ಟ್ಸ್, ಅವೆರಡಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇಂಡಿಯನ್ ಸಿಟಿಸನ್ ಆಗಿರೋರೆ, ಹಿ ಕುಡ್ ಬಿ ಎ ರೆಸಿಡೆಂಟ್ ಆರ್ ಹಿ ಕುಡ್ ಬಿ ಎ ನಾಟ್ ರೆಸಿಡೆಂಟ್ ಆಲ್ಸೋ. ಓಕೆ, ಅದೇ ಬೇರೆ ಇದೇ ಬೇರೆ. ದೋಸ್ ಟು ಡು ನಾಟ್ ಹ್ಯಾವ್ ಎನಿ ಕನೆಕ್ಷನ್. ಪ್ಲೀಸ್ ಡೋಂಟ್ confuse yourself. Now, it is country specific. Country specific ಅಂದರೆ the person can have same residential status in more than one country. ಇವಾಗ ನಮ್ಮ ಕಂಟ್ರೀಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ಬೇರೆ ಬೇರೆ ರೂಲ್ಸ್ ಇದೆ. ಬೇರೆ ಬೇರೆ ಕಂಟ್ರಿಲೂ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಸೊ ನಮ್ಮಲ್ಲಿರುವಂಥ ರೆಸಿಡೆನ್ಷಿಯಲ್ ಸ್ಟೇಟಸ್, ಇವಾಗ ನಮ್ಮಲ್ಲಿ ನಾನ್ ರೆಸಿಡೆಂಟ್ ಆಗಿದ್ದರೆ ಬೇರೆ ದೇಶದಲ್ಲಿ ನಾನ್ ರೆಸಿಡೆಂಟ್ ಆಗಬಾರ್ದು ಅಂತ ಏನಿಲ್ಲ. ಸೊ ಹಿ ಕ್ಯಾನ್ ಹ್ಯಾವ್ the same residential status in a lot of countries also. Okay, so keep all these points in mind. Now, how do you determine the residential status of a person? For an individual, the first condition is you should understand whether he is a resident in India or a non-resident in India. ಇದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ there are certain rules. First one, a person is said to be a resident in India if he satisfies any one of the following conditions. ಎರಡು ಕಂಡೀಷನ್ ಇದೆ. ಎರಡು ಕಂಡೀಷನಲ್ಲಿ ಯಾವುದೇ ಒಂದು ಕಂಡೀಷನ್ನ ಅವ್ರು ಫುಲ್ಫಿಲ್ ಮಾಡಿದ್ರೂ he becomes a resident in India. ಏನದು ಕಂಡೀಷನು? ಫಸ್ಟ್ ಒನ್, he should be in India for a period of 182 days or more. ಇದು ಫಸ್ಟ್ ಕಂಡೀಷನ್. he should be in India for a period of 182 days or more. You 182 days ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಮ್ಯಾಮ್? ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಕ್ಯಾಲ್ಕುಲೇಟ್. ಓಕೆ, ಯು ಹ್ಯಾವ್ ಟು ಸಿ ವೆನ್ ಡಿಡ್ ಹಿ ಕಮ್ ಟು ಇಂಡಿಯಾ, ವೆನ್ ಡಿಡ್ ಹಿ ಲೀವ್ ಇಂಡಿಯಾ, ಅದರ ಮಧ್ಯೆ ಎಷ್ಟು ದಿನ ಇದ್ದ ಅಂತ ಪ್ರತಿ ತಿಂಗಳು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಶುಡ್ ಬಿ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 182 days ಆರ್ ಮೋರ್. ಆ 182 ಡೇಸಲ್ಲಿ ಅವ್ರು ಬಂದಿರೋ ದಿನ ಹೋಗೋ ದಿನ ಎರಡನ್ನೂ ಇನ್ಕ್ಲೂಡ್ ಮಾಡ್ಕೋತೀವಿ. ಸೊ ಅಟ್ಲೀಸ್ಟ್ 182 days he should be in India. ಅಥವಾ there is one more rule he can satisfy. He is in a period of 60 days in the previous year and 365 days during the 4 previous year immediately preceding the previous year. Okay, ಆ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡಿಲ್ಲ ಅಂದರೆ 182 ಡೇಸ್ಗಿನ್ನ ಜಾಸ್ತಿ ಇರಲಿಲ್ಲ ಅಂದರೆ he can fulfill the second condition. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ? ನಿಮ್ಮ ಪ್ರೀವಿಯಸ್ ಇಯರಲ್ಲಿ, the current previous year that you are there, he should be in India for a period of 60 days ಅಥವಾ 60 ಡೇಸ್ಗಿನ್ನ ಜಾಸ್ತಿ. ಆ್ಯಂಡ್ ಫಾರ್ ದ ಪ್ರೀವಿಯಸ್ 4 years, ಅಂದರೆ ಈ ಪ್ರೀವಿಯಸ್ ಇಯರ್ನ ಬಿಟ್ಟು ಮಿಕ್ಕಿದ 4 ಪ್ರೀವಿಯಸ್ ಇಯರಲ್ಲಿ ಹಿ ಶುಡ್ ಬಿ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 365 days ಆರ್ ಮೋರ್. ಅಂದರೆ ನಮಗೆ ಪ್ರೀವಿಯಸ್ ಇಯರ್ 2019-20. ಸೊ 2019-20ಲಿ ಅವರು 60 days ಅಥವಾ 60 ಡೇಸ್ಗಿನ್ನ ಜಾಸ್ತಿ ಇರಬೇಕು. ಜೊತೆಗೆ 2018-19, 17-18, 16-17 ಆ್ಯಂಡ್ 15-16 ಈ 4 ವರ್ಷಗಳಲ್ಲಿ ಒಟ್ಟು ಅವರು 365 ಡೇಸ್ಗಿಂತ ಜಾಸ್ತಿ ಇರಬೇಕು. ಈ ಎರಡು ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಹಿ ಬಿಕಮ್ಸ್ ಅ ರೆಸಿಡೆಂಟ್ ಇನ್ ಇಂಡಿಯಾ. ಯಾವುದೋ ಫುಲ್ಫಿಲ್ ಮಾಡಿಲ್ಲ ಅಂದರೆ ಹಿ ಬಿಕಮ್ಸ್ ಅ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಇಸ್ ದಟ್ ಕ್ಲಿಯರ್? ಎರಡು ಕಂಡೀಷನಲ್ಲಿ ಒಂದನ್ನು ಫುಲ್ಫಿಲ್ ಮಾಡಿದ್ರು ಹಿ ಬಿಕಮ್ಸ್ ಅ ರೆಸಿಡೆಂಟ್ ಇನ್ ಇಂಡಿಯಾ, ಅದರ್ವೈಸ್ ಹಿ ಬಿಕಮ್ಸ್ ಅ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ.